ನಾನು ಹೇಳ್ತೇನೆ ನಿಮಗೆ. ಅಲ್ಲ, ಒಳ ಮೀಸಲಾತಿ ಕೊಟ್ರಲ್ಲ ಸರ್. ಈಗ ದಲಿತ ಎಲ್ಲದ ಎಡ, ಒಳ ಮೀಸಲಾತಿ? ದಲಿತ ಎಡ 5.25%, ಒಳ ಮೀಸಲಾತಿಗೆ ದಲಿತ ಬಲ 5.25%. ಸರ್, ಒಳ ಮೀಸಲಾತಿ ಅಲೆಮಾರಿಗಳು, ಕೊರಮ, ಕೊರಚ, ಬೋವಿ, ಲಂಬಾಣಿ ಎಲ್ಲ ಸೇರಿ 4.5% ಕೊಟ್ಟಿದ್ದಾರೆ. 4.5% ಕೊಟ್ಟು ಅವ್ರಿಗೂ ಅನ್ಯಾಯ ಮಾಡಿದರು. ಅವರು ಸಮಾಧಾನ ಇಲ್ಲ. ಇವತ್ತು ಚಲುವಾದವ್ರು ನಮಗೆ ಅನ್ಯಾಯ ಆಗ್ಯದ ಅಂತಾರೆ, ಮಾದಿಗರು ನಮಗೆ ಅನ್ಯಾಯ ಆಗ್ಯದ ಅಂತಾರೆ. ಯಾರಿಗೂ ಸಮಾಧಾನ ಇಲ್ಲದ ಮೀಸಲಾತಿ ಬೇಕಾಗಿದ್ಲ. ಎಲ್ಲರೂ ಒಪ್ಪುವಂಥ ಮೀಸಲಾತಿ ವರದಿ 2. ಒಂದು ನಮ್ಮ ಮಾಧುಸ್ವಾಮಿ ವರದಿ 6%, 5.5%, 4.5%, 1%. ಅದಕ್ಕಿಂತಲೂ ವೈಜ್ಞಾನಿಕ ವರದಿ ನಾಗಮೋಹನ್ ದಾಸರು ಮಾಡಿದ್ದು, ಆದಿ ಆಂಧ್ರ, ಆದಿ ಕರ್ನಾಟಕ, ಆದಿ ದ್ರಾವಿಡ ಆ ಜನಾಂಗಕ್ಕೂ 1% ಕೊಟ್ಟಿದ್ದರು ಪ್ರತ್ಯೇಕ. ಅದು ಸಾಮಾಜಿಕ ನ್ಯಾಯ. ಯಾರಿಗೆ ನಮ್ಮನ್ನು ಪೈಪೋಟಿ ಮಾಡೋ ಶಕ್ತಿ ಇಲ್ಲ, ಯಾರು ಮಾದರ ಮನೆ ಮುಂದಕ್ಕೆ ಬಂದು ಭಿಕ್ಷಾ ಬೇಡಿ ಮಾದಿಗರಿಗೆ ಗೌಡ್ರು ಅಂತಾರ, ಅವ್ರಿಗೆ ಮೊದಲು ಕೊಡಬೇಕಾಗಿತ್ತು. ಕ್ಯಾಟಗರಿ 1 ಅವರು ಬರಬೇಕಾಗಿತ್ತು. ಎ ಗುಂಪು ಕೆಳಗಿನಿಂದ ಮೇಲೆ ಬರಬೇಕು. ಕೆಳಗಿನಿಂದ ಕೆಳಗೆ ಅನ್ನೋದು ಅವ್ರನ್ನ ಮೇಲೆ ತರಬೇಕು. ಯಾರಿಗೂ ಪೈಪೋಟಿ ಮಾಡುವಂಥ ಶಕ್ತಿ ಇಲ್ಲ. ಸುಡ್ಗಾಡ್ಸಿದ್ರು ಊರು ಅಲಿತಾರ. ಅವ್ರು ಓದಿರೋದೇ ಕಷ್ಟ. ಏನು ನೌಕರಿ ಓದಿಲ್ಲ. ಇಡೀ ರಾಜ್ಯದಲ್ಲಿ ಈ ಡಕ್ಕಲಿಗಿರುತ್ತೆ ಏನು ಹೇಳಿದೆ, ಮಾದಿಗರಿಗೆ ಗೌಡ್ರ ಭಿಕ್ಷಾ ಬೇಡ್ತಾರಲ್ಲ, ಅವ್ರ ಜನಸಂಖ್ಯೆ ಎಷ್ಟು? 1543. ಒಬ್ಬ ಸರ್ಕಾರಿ ನೌಕರರಿಲ್ಲ. ಸುಡ್ಗಾಡ್ಸಿದ್ರು. ಇದೊಂದು ಕಮ್ಯುನಿಟಿ ಬೇರೆ, ಅವರು ಓದಿಲ್ಲ. ಮುಧೋಳ ತಾಲೂಕಿನಲ್ಲಿ ಮಾತ್ರ ಓದಿದ್ದಾರೆ. ಅವ್ರಿಗೆ ವಿದ್ಯಾವಂತರನ್ನು ಮಾಡೀನಿ. 30 ವರ್ಷದಲ್ಲಿ ಅವ್ರಿಗೆ ಮನೆ ಕೊಡ್ಸೀನಿ, ಹೊಲ ಕೊಡ್ಸೀನಿ, ಪ್ರತಿಯೊಂದು ಕುಟುಂಬಕ್ಕೂ ಕೊಡ್ಸೀನಿ. ಮುಧೋಳದಲ್ಲಿ ಇದ್ದಾರೆ, ಲೋಕಾಪುರದಲ್ಲಿ ಇದ್ದಾರೆ. ಯಾರು ಬೇಕಾದ್ರೂ ಸರ್ವೆ ಮಾಡ್ಬೋದು. ಅವ್ರಿಗೆಲ್ಲರೂ ವಿದ್ಯಾವಂತರನ್ನು ಮಾಡೀನಿ. ಅವ್ರು ಕೆಲಸಕ್ಕೆ ಸೇರ್ಕೊಂಡಾರಿಗೆ ಒಂದು 20 ಜನ. ಸಣ್ಣ ನೌಕರಿ ಸಿಕ್ಕಾವು ಪಾಪ, ಏನಿಲ್ಲ. ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಆದ. ಈಗ ನಿಮ್ಮ ಗದಗಿನಲ್ಲೇ ಅದಾನ ಹೆಡ್ ಕ್ವಾರ್ಟರ್ ಅಸಿಸ್ಟೆಂಟ್ ಅಂತೇಳಿ. ಅದಕ್ಕೆ ನಿಮಗೆ ಹೇಳ್ತೀನಿ, ಆ ಜನಾಂಗ ಮೇಲೆ ಬರ್ಬೇಕು. ನಾವು ಅವ್ರಿಗೆ ಏನು ಹೇಳ್ಬೇಕು ಸರ್? ಇವತ್ತಿಗೂ ನಾನೊಂದು ಭಾಳ ಸಣ್ಣ ಹಳ್ಳಿಯಿಂದ ಬಂದವ. ನಮ್ಮ ಬಿಜಾಪುರ ಸಿಟಿ ಒಳಗೆ ನಾನು ಸಣ್ಣವನಿದ್ದಾಗ, ನಿಮಗೆ ಗೊತ್ತಿರಲಿ, ಬಂಗಿಗಳಂದ್ರೆ ಅವ್ರನ್ನ ಮನುಷ್ಯರ ತನ ನಾಯಿ ನರಿಗಿಂತಲೂ ಕನಿಷ್ಠ ನೋಡ್ತೀವಿ.